ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಫ್ಯಾಮಿಲಿ ಟ್ರೀ ಬಗ್ಗೆ ಒಂದು ವಿಡಿಯೋ ತೋರಿಸುತ್ತಿದ್ದೇವೆ. ಮೊದಲು ಸೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಕಸ್ಟಮರ್ಸ್ಗೆ ಹೋಗಿ. ಇಲ್ಲಿ ನೀವು ಕಸ್ಟಮರ್ಸ್ ಆಯ್ಕೆ ಮಾಡಬಹುದು ಮತ್ತು ನಂತರ ಫ್ಯಾಮಿಲಿ ವಿವರಗಳ ಮೇಲೆ ಕ್ಲಿಕ್ ಮಾಡಿ. ಆಯ್ಕೆ ಮಾಡಿದ ಕಸ್ಟಮರ್ಸ್ ತೋರಿಸಲಾಗುತ್ತದೆ. ನೀವು ಕಸ್ಟಮರ್ ಸೇರಿಸಲು ಬಯಸಿದರೆ ಕಸ್ಟಮರ್ ಹೆಸರು ಅಥವಾ ಫೋನ್ ನಂಬರ್ ಮೂಲಕ ಹುಡುಕಬಹುದು. ನಾವು ಹೆಸರು ಮೂಲಕ ಕಸ್ಟಮರ್ ಅನ್ನು ಹುಡುಕೋಣ. ಕಸ್ಟಮರ್ ತೋರಿದ ಮೇಲೆ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿ ಅವರನ್ನು ಯಶಸ್ವಿಯಾಗಿ ಸೇರಿಸಿ. ದಯವಿಟ್ಟು ಗಮನಿಸಿ, ಕಸ್ಟಮರ್ಗೆ ಲೆಜರ್ ಬ್ಯಾಲೆನ್ಸ್ ಇದ್ದರೆ ಅವರನ್ನು ಫ್ಯಾಮಿಲಿಗೆ ಸೇರಿಸಲಾಗುವುದಿಲ್ಲ. ನೀವು ಸಂಬಂಧದ ಪ್ರಕಾರವನ್ನು ಗಮನಿಸುತ್ತೀರಿ. ಎಡಿಟ್ ರಿಲೇಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಕಸ್ಟಮರ್ನ ಸಂಬಂಧವನ್ನು ಬದಲಾಯಿಸಬಹುದು. ಇಲ್ಲಿ ಫ್ಯಾಮಿಲಿ ಹೆಡ್ ಅನ್ನು ನೇರವಾಗಿ ಮಾಡಲು ಒಂದು ಆಯ್ಕೆಯೂ ಇದೆ. ಈ ಬದಲಾವಣೆಗಳನ್ನು ಉಳಿಸಲು ಸೇವ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಂಬಂಧವನ್ನು ಅಪ್ಡೇಟ್ ಮಾಡಲಾಗಿದೆ ಎಂದು ನೋಡುತ್ತೀರಿ. ನೋಟಿಫೈ ಆಯ್ಕೆಯೂ ಇಲ್ಲಿದೆ. ನೀವು ಇದು ಮಾಡಿದರೆ ಎಲ್ಲ ಫ್ಯಾಮಿಲಿ ಸದಸ್ಯರಿಂದ ನೋಟಿಫಿಕೇಶನ್ಸ್ ಫ್ಯಾಮಿಲಿ ಹೆಡ್ಗೆ ತೋರಿಸಲಾಗುತ್ತದೆ. ಈ ಬದಲಾವಣೆಗಳನ್ನು ಅಂತಿಮಗೊಳಿಸಲು ಡನ್ ಮೇಲೆ ಕ್ಲಿಕ್ ಮಾಡಿ. ನೀವು ಫ್ಯಾಮಿಲಿ ಯಶಸ್ವಿಯಾಗಿ ಸೃಷ್ಟಿಸಲಾಗಿದೆ ಎಂದು ನೋಡುತ್ತೀರಿ. ಈಗ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿ. ನೀವು ಆ ವಿಶೇಷ ಕಸ್ಟಮರ್ನ ಸೇಲ್ಸ್ ಅನ್ನು ನೋಡುತ್ತೀರಿ. ನೀವು ಎಲ್ಲ ಫ್ಯಾಮಿಲಿ ಸದಸ್ಯರ ಸೇಲ್ಸ್ ನೋಡಲು ಬಯಸಿದರೆ ಬಿಲ್ ಟೈಪ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಫ್ಯಾಮಿಲಿ ಆಯ್ಕೆ ಮಾಡಿ. ಇದು ಫ್ಯಾಮಿಲಿ ಮಾಡಿದ ಎಲ್ಲಾ ಸೇಲ್ಸ್ ಅನ್ನು ತೋರಿಸುತ್ತದೆ. ಮುಂದಾಗಿ ನಮ್ಮ ಬಳಿ ಎಲ್ಲ ಫ್ಯಾಮಿಲಿ ಸದಸ್ಯರಿಗಾಗಿ ಒಂದು ಸಿಂಗಲ್ ಲೆಜರ್ ಇದೆ. ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಾ ಸದಸ್ಯರನ್ನು ನೋಡಿ. ನೀವು ಸದಸ್ಯನನ್ನು ತೆಗೆದುಹಾಕಲು ಬಯಸಿದರೆ ಇಲ್ಲಿ ಮಾಡಬಹುದು. ಆದರೆ ಫ್ಯಾಮಿಲಿಗೆ ಲೆಜರ್ ಬ್ಯಾಲೆನ್ಸ್ ಇದ್ದರೆ ಅವರನ್ನು ತೆಗೆದುಹಾಕಲಾಗುವುದಿಲ್ಲ. ಫ್ಯಾಮಿಲಿ ಸಂಪಾದಿಸಲು ಎಡಿಟ್ ಫ್ಯಾಮಿಲಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬದಲಾವಣೆಗಳನ್ನು ಮಾಡಿ, ನಂತರ ಫ್ಯಾಮಿಲಿಯನ್ನು ಯಶಸ್ವಿಯಾಗಿ ಅಪ್ಡೇಟ್ ಮಾಡಲು ಡನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೇಲ್ಸ್ಗೆ ಹೋಗಿ ಮತ್ತು ಒಂದು ಐಟಂ ಆಯ್ಕೆ ಮಾಡಿ. ಇಲ್ಲಿ ಕಸ್ಟಮರ್ ಹೆಸರು ಆಯ್ಕೆ ಮಾಡಿ ಮತ್ತು ಫ್ಯಾಮಿಲಿ ಸದಸ್ಯರನ್ನು ಬದಲಾಯಿಸಲು ಆಯ್ಕೆಯನ್ನು ಗಮನಿಸಿ. ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಬದಲಾಯಿಸಲು ಬಯಸುವ ಫ್ಯಾಮಿಲಿ ಸದಸ್ಯರನ್ನು ಆಯ್ಕೆ ಮಾಡಿ ಮತ್ತು ಫ್ಯಾಮಿಲಿ ಸದಸ್ಯ ಬದಲಾಯಿಸಲಾಗುತ್ತದೆ. ಮುಂದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಬದಲಾವಣೆಗಳನ್ನು ಅಂತಿಮಗೊಳಿಸಲು. ಧನ್ಯವಾದಗಳು.